ಕಾಲೇಜ್ ಶಾಲೆ ಮತ್ತು ಕಾಲೇಜು 1981ರಲ್ಲಿ ಶಾಲೆಯನ್ನು ಪ್ರಿ ಕೆ ಜಿಯಿಂದ ಪ್ರಾರಂಭ ಮಾಡಿದ್ದು. ಆಮೇಲೆ 2004ರಲ್ಲಿ ಪಿ ಯು ಕಾಲೇಜು, 2007ರಲ್ಲಿ ಪದವಿ ಕಾಲೇಜು BA BCom BBA ನಡೀತಾ ಇದೆ. ಒಟ್ಟು 1500 ಜನ ಮಕ್ಕಳು ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಅತಿ ಕಡಿಮೆ ಶುಲ್ಕವನ್ನು ಪಡ್ಕೊಂಡು LKG ಆಗ್ಬೋದು, UKG 12,000 ರೂಪಾಯಿನಲ್ಲಿ LKG UKG ಪುಸ್ತಕ, ಯೂನಿಫಾರ್ಮ್ ಎಲ್ಲವೂ ಕೂಡ ಸೇರಿದೆ. ಕಾಲೇಜಲ್ಲಿ BCom ಅಂತ ಹೇಳಿದ್ರೆ 20,000-25,000 ರೂಪಾಯಿ ಅಷ್ಟೇ. ಎಲ್ಲವೂ ಯೂನಿಫಾರ್ಮು ಕೊಡ್ತೇವೆ, ಬುಕ್ಕು ಎಲ್ಲ. ಹೀಗೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಎಲ್ಲ ಜಾತಿ ಜನಾಂಗದವರು, ಅಶಕ್ತರು, ದುರ್ಬಲ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಉಚಿತ ವಿದ್ಯಾಭ್ಯಾಸ ಅಂತ ಹೇಳಬೇಕು. ಅದನ್ನು ನಾವು ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ನಮ್ಮದು 2 ಕಲ್ಯಾಣ ಮಂಟಪಗಳಿದೆ. ಬೆಂಗಳೂರಿನಲ್ಲಿ ಅತಿ ಕಡಿಮೆ ಅಂತ ಅಂದರೆ 65,000 ರೂಪಾಯಿ, 50,000 ರೂಪಾಯಿ, 65,000 ರೂಪಾಯಿ. ಒಂದು ಕಲ್ಯಾಣ ಮಂಟಪದಲ್ಲಿ ಕೆಳಗೆ 50,000 ರೂಪಾಯಿ, ಮತ್ತೊಂದು ಕಲ್ಯಾಣ ಮಂಟಪ 65,000 ರೂಪಾಯಿ. 2 ದಿನಕ್ಕೆ. ಇದು ಬೆಂಗಳೂರಿನಲ್ಲಿ ಈ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಆ ಕಲ್ಯಾಣ ಮಂಟಪಗಳು. ಅದು ಯಾಕೆ ಅಂತ ಹೇಳಿದ್ರೆ, ಈ ಜಾಗವನ್ನು ಅದೆಲ್ಲ ಒಟ್ಟು ಜಾಗ, ಹಾಸ್ಟೆಲ್ ಜಾಗ ಆಗ್ಬೋದು, ಮತ್ತು ಈ ಶಾಲಾ ಕಾಲೇಜ್ ಜಾಗ ಆಗ್ಬೋದು, ನಮ್ಮ ಸಂಘದ ಕಚೇರಿ ಆಗ್ಬೋದು, ಈ ಕಲ್ಯಾಣ ಮಂಟಪಗಳು, ಇದು 1 ಎಕರೆ 37 ಗುಂಟೆ ಜಾಗನ 1943ರಲ್ಲಿ ಸನ್ಮಾನ್ಯ ಪತಿಯಪ್ಪನವರು, ವೆಂಕಟಗಿರಿಯಪ್ಪ ಅಂತೇಳಿ, ವೆಂಕಟಪ್ಪನ ಅಂತೇಳಿ, ಪತಿಯಪ್ಪನವರು ಅವರ ನಾಮಕೃತ ಪತಿಯಪ್ಪನವರು ಅದು ದಾನವಾಗಿ ಕೊಟ್ಟಂಥ ಜಾಗ. ಅದು ಎಲ್ಲವೂ ಜಾಗ. ಅವರ ಉದ್ದೇಶ ಇದ್ದಿದ್ದು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು, ಮತ್ತು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಮದುವೆ, ಮುಂಚೆ ಮುಂತಾದಂಥ ಶುಭ ಕಾರ್ಯಗಳನ್ನು ಅತ್ಯಂತ ಅವರಿಗೆ ಸಹಾಯ ಆಗುವಾಗೆ, ಈ ಒಂದು ಆರ್ಥಿಕವಾಗಿ ಹಿಂದುಳಿದ್ರೆ ಸಹಾಯ ಆಗುವಾಗೆ ಒಂದು ಅನುಕೂಲವನ್ನು ಕಲ್ಪಿಸಿಕೊಡಿ ಅಂತ ಹೇಳಿಬಿಟ್ಟು ಅವರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಅದು ಕಲ್ಯಾಣ ಮಂಟಪಗಳನ್ನು, ಆಮೇಲೆ ಉಚಿತವಾಗಿ 100-120 ಜನ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಹಾಸ್ಟೆಲಲ್ಲಿ. ಆಮೇಲೆ ಈಗ ಸದ್ಯ ಒಂದು ಹೆಣ್ಮಕ್ಳು ಹಾಸ್ಟೆಲ್ನೂ ಕೂಡ ನಾವು ಕಟ್ಟಡವನ್ನು ಕಟ್ತಾ ಇದ್ದೀವಿ. ಮುಂದೆ ಜೂನಿಂದ ಹೆಣ್ಣುಮಕ್ಳು ಹಾಸ್ಟೆಲ್ ಕೂಡ ಪ್ರಾರಂಭ ಆಗ್ತದೆ. ಈಗ ಆಮೇಲೆ ಪ್ರಿ ಕೆ ಜಿಯಿಂದ ಇವತ್ತು ಲಾ ಕಾಲೇಜ್, ಈಗ 2 ವರ್ಷಗಳಿಂದ 3 ವರ್ಷದ ಲಾ ಕಾಲೇಜ್ ತಗೊಂಡು ಬಂದು, ಆಮೇಲೆ 5 ವರ್ಷದ BCom LLB ಕೋರ್ಸನ್ನು ಕೂಡ ತಗೊಂಡಿದ್ದೀವಿ. ಈ ಲಾ ಕಾಲೇಜಿನಲ್ಲೂ ಕೂಡ ಇವತ್ತು 150 ಮಕ್ಕಳು ಇವತ್ತು ಓದ್ತಾ ಇದ್ದಾರೆ. ಅದು ಕೂಡ ಲಾ ಕಾಲೇಜಿನಲ್ಲೂ ಕೂಡ ಅತ್ಯಂತ ಕಡಿಮೆ ಶುಲ್ಕವನ್ನು ನಾವು ತೆಗೆದುಕೊಂಡು ಈಗ ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಾವು ಈ ಸಂಘದ ಒಂದು ಕಾರ್ಯಕಲಾಪಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು 1924ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು. ಫೆಬ್ರವರಿ 12, 1924 ಫೆಬ್ರವರಿ 12ನೇ ತಾರೀಕು, ಫೆಬ್ರವರಿ 12ನೇ ತಾರೀಕು 1924ರಲ್ಲಿ ಸ್ಥಾಪಿತವಾಗಿತ್ತು. ಈಗ 12/2/24ಕ್ಕೆ 100 ವರ್ಷ ಆಗಿದೆ. 101 ವರ್ಷ ಮುಗಿಸಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆಮೇಲೆ ನಾವು ಈಗ ಒಂದು ಶೈಕ್ಷಣಿಕವಾಗಿ ಏನು ನಾನು ಹೇಳಿದೆ, ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸ, ಮತ್ತು ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಂಘದ ಆಶ್ರಯದಲ್ಲಿ. ಇದು ನಮ್ಮ ದೇವಾಂಗದ ಮೂಲ ಪುರುಷ ದೇವಳ ಮಹರ್ಷಿ, ಆಮೇಲೆ ದೇವರ ದಾಸಿಮಯ್ಯ, ವಚನಕಾರ, ಆದ್ಯ ವಚನಕಾರ, ಬಸವಣ್ಣನರಿಗಿಂತಲೂ 100 ವರ್ಷ ಹಿಂದೆ ಬದುಕಿದ್ದಂಥ ಆದ್ಯ ವಚನಕಾರ, ವಚನ ಬ್ರಹ್ಮ ದೇವರ ದಾಸಿಮಯ್ಯ, ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಮೂಲ ಪುರುಷ ದೇವರ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಗಾಯತ್ರಿ ಜಯಂತಿ, ಲಲಿತಾ ಸಹಸ್ರನಾಮ, ಋಗ್ ಉಪಕರ್ಮ ಹಬ್ಬ, ಹೀಗೆ ಈ ಒಂದು ಆಮೇಲೆ ಶ್ರೀರಾಮನವಮಿ, ಆಯುಧ ಪೂಜೆ, ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಮಕ್ಕಳಿಗೆ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷವೂ ಕೂಡ ಒಂದು 400-500 ಜನ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತೀವಿ, ಮತ್ತು ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ನಾವು ನಮ್ಮ ಸಮಾಜದ ಪ್ರಗತಿ ಮತ್ತು ದೇಶದ ಒಂದು ಪ್ರಗತಿಗಾಗಿ ನಾವು ನಮ್ಮ ಸಂಘ 100 ವರ್ಷಗಳಿಂದ ದುಡಿತಾ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ರೀತಿ 100 ವರ್ಷಗಳನ್ನು ಪೂರೈಸಿ ನಾವೇನು ಮುಂದೆ ಹೋಗ್ತಾ ಇದ್ದೀವಿ, ಈ ಶತಮಾನೋತ್ಸವ ಸಂಭ್ರಮವನ್ನು ಒಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಒಂದು ಸದಸ್ಯರ ಒಂದು ಆಡಳಿತ ಮಂಡಳಿಯ ಒಂದು ಬಯಕೆ ಆಗಿತ್ತು. ಹಾಗಾಗಿ ನಾವು ಜನವರಿ 4ನೇ ತಾರೀಕು ಅರಮನೆ ಮೈದಾನದಲ್ಲಿ ಗಾಯತ್ರಿ ಗೇಟ್ ನಂಬರ್ 4 ಗಾಯತ್ರಿ ಗೇಟ್ನಲ್ಲಿ ಈ ಶತಮಾನೋತ್ಸವ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಬರ್ತಾ ಇದ್ದಾರೆ, ಆಮೇಲೆ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ,
ಆಮೇಲೆ ಜಾತಿ ಹೊಳೆಯವರು ಬರ್ತಾ ಇದ್ದಾರೆ, ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಸಂಸದರಾದಂತಹ ನಮ್ಮ ತೇಜಸ್ವಿ ಸೂರ್ಯ ಅವರು, PC ಮೋಹನ್ ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಶಿವಾಜಿನಗರ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರು ಬರ್ತಾರೆ, ನಮ್ಮ ಉತ್ತರಹಳ್ಳಿ ಶಾಸಕರಾದಂಥ ಕೃಷ್ಣಪ್ಪ ಅವರು ಬರ್ತಾ ಇದ್ದಾರೆ. ಆಮೇಲೆ ಹೀಗೆ ಬಹಳಷ್ಟು ಜನ, ಆಮೇಲೆ ನಮ್ಮ ಸಂಸದರಾದಂಥ ನಮ್ಮವರೇ, ನಮ್ಮ ಸಮಾಜದ ಸಂಸದರಾದಂಥ ರಾಜ್ಯಸಭಾ ಸದಸ್ಯರಾದಂಥ ಡಾಕ್ಟರ್ ನಾರಾಯಣ ಅವರು ಬರ್ತಾ ಇದ್ದಾರೆ. ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಕೂಡ ಇದು ಕಾರ್ಯಕ್ರಮ ನಡೀತದೆ. ಈ ಎಲ್ಲ ಆಮೇಲೆ DK ಶಿವಕುಮಾರ್ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಜವಳಿ ಮಂತ್ರಿಗಳಾದಂಥ ಗಿರಿರಾಜ್ ಸಿಂಗ್ ಅವರು, ಕೇಂದ್ರ ಜವಳಿ ಮಂತ್ರಿ ಗಿರಿರಾಜ್ ಸಿಂಗ್ ಅವರು ಬರ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ, ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಎಲ್ಲ ಗಣ್ಯರುಗಳು ಅವತ್ತಿನ ಕಾರ್ಯಕ್ರಮದ, ಹಾಗೆ ಆವತ್ತಿನ ಸಭೆಯ ಸಾನ್ನಿಧ್ಯವನ್ನು ನಮ್ಮ ಗುರುಗಳಾದಂಥ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಯವರು ವಹಿಸಲಿದ್ದಾರೆ. ಹಾಗೆ ನಮ್ಮ ಕೊಂಡೇವೂರಿನ ನಮ್ಮದೇ ಸಮಾಜದ ಸ್ವಾಮೀಜಿಗಳು ನಿತ್ಯಾನಂದ ಯೋಗಾಶ್ರಮ ಸರಸ್ವತಿ ಸ್ವಾಮೀಜಿಯವರು ಅವರು ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಆದಿಚುಂಚನಗಿರಿಯ ಸಂಸ್ಥಾನ ಮಠದ ಶ್ರೀ ಶ್ರೀ ಡಾಕ್ಟರ್ ನಿರ್ವಾನಂದ ಮಹಾಸ್ವಾಮೀಜಿಯವರು ಅವರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ಗಣ್ಯರು ಆವತ್ತಿನ ಕಾರ್ಯಕ್ರಮದಲ್ಲಿ 4ನೇ ತಾರೀಕು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾರ್ಯಕ್ರಮ ನಡೀತದೆ. 6 ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ, ಒಂದು 9 ಗಂಟೆವರೆಗೂ. ಈಗ ಆವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ನಮ್ಮ ಸಮಾಜದ ಜನಗಳು, ಈ ಕಡೆ ಗುಲ್ಬರ್ಗದಿಂದ ಈ ಕಡೆ ಕೋಲಾರವರೆಗೆ, ಚಾಮರಾಜನಗರವರೆಗೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜ ಜನಗಳು ಎಲ್ಲರೂ ಕೂಡ ಈಗ ನಾವು 3 ತಂಡಗಳಾಗಿ ನಾವು ನಮ್ಮ ಉಪಾಧ್ಯಕ್ಷರು, ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಆಹ್ವಾನವನ್ನು ನೀಡಿದ್ದೇವೆ. ಹೀಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಒಂದು 30-40 ಸಾವಿರಕ್ಕೂ ಹೆಚ್ಚು ಜನರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರಿಂದ ಅವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ನಮ್ಮ ಮಾಧ್ಯಮದಲ್ಲಿ ಅದನ್ನು ಪ್ರಚಾರ ಮಾಡಿ ನಮಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮನ್ನ ಆಹ್ವಾನಿಸಿ. ನಿಮ್ಮಲ್ಲಿ ಬಹಳ ಶಾಖೆಗಳಿದಾವಲ್ಲ ಮೇಡಮ್?